ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ತುರುಮರಿ ಗ್ರಾಮಕ್ಕೆ ಬಂದಿದ್ದೀವಿ. ಇದು ಮೊದಲು ಬೈಲಹೊಂಗಲ ತಾಲೂಕಿಗೆ ಸೇರ್ತಿತ್ತು ತುರುಮರಿ ಗ್ರಾಮ. ಈಗ ಚೆನ್ನಮ್ಮನ ಕಿತ್ತೂರು ಹೊಸ ತಾಲೂಕಾದ ಮೇಲೆ ಇದು ಚೆನ್ನಮ್ಮನ ಕಿತ್ತೂರು ತಾಲೂಕಿಗೆ ಬರ್ತದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಗುಡಿ ಇದೆಯಲ್ಲ, ಇದು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅಭಿನಯಿಸಿರ್ತಕ್ಕಂಥ ವೀರಪ್ಪ ನಾಯಕ ಚಲನಚಿತ್ರದ ಶೂಟಿಂಗ್ ಆದಂಥ ಜಿಂಗ ಜಿಂಗಾಲೆ ನಿನ್ನ ಬೆಂಡೋಲೆ ಅಂತ ಹಾಡು ಇದೆಯಲ್ಲ, ಆ ಹಾಡು ಶೂಟ್ ಆಗಿರೋದು ಇದೇ ಇದರಲ್ಲಿ ಗುಡಿಯಲ್ಲಿ. ಅದೇ ರೀತಿ ಇಲ್ಲಿ ಶಂಕರ್ನಾಗ್ ಅಭಿನಯದ ಒಂದಾನೊಂದು ಕಾಲದಲ್ಲಿ ಹಾಗೂ ಸಂಗ್ಯಾಬಾಳೆ ಅಂತಕ್ಕಂಥ ಒಂದು ಅದ್ಭುತ ಮತ್ತು ರೋಮಾಂಚನಕಾರಿ ಸನ್ನಿವೇಶ ನಡೆದಂಥ ಗ್ರಾಮ ಇದಾಗಿದೆ. ಬನ್ನಿ ಈ ಗುಡಿಯನ್ನು ನೋಡೋಣ. ಇದು 101 ಸ್ಟೆಪ್ ಇರ್ತಕ್ಕಂಥ ಒಂದು ಗುಡಿ ನೀವು ನೋಡ್ತಾ ಇರ್ಬೋದು. ಈಗ ನಾವು ಹತ್ತಾ ಇದ್ದೀವಿ. ಗುಡಿಗೆ 101 ಸ್ಟೆಪ್ಸ್ ಇದ್ದಾವೆ. ಮೊದಲು ಆ ರೋಡಿನಿಂದ ಹಿಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಆ ರಸ್ತೆಯಲ್ಲಿದ್ದರೆ ಹಿಡ್ಕೊಂಡು ಇಲ್ಲಿ ತನಕನೂ ಸ್ಟೆಪ್ಸ್ ಈಗ ಕಾಂಕ್ರೀಟೀಕರಣ ಆಗಿರೋದ್ರಿಂದ ಅದು ಮುಚ್ಚೋಗಿದ್ದಾವೆ. ಈಗ ಅಲ್ಲಿದ್ದರೆ ಇವಾಗ ನಾವು ನಡ್ಕೊಂತ ಬರ್ತಾ ಇದ್ದೀವಿ. ಇಲ್ಲಿದ್ರೆ ಇನ್ನೂ ಮೇಲೆ ಹೋಗ್ತಾ ಇದ್ದೀವಿ ನಾವು. ಇನ್ನು ಮೇಲೆ ಹೋದಾಗ ನಮ್ಗೆ ದರ್ಶನ ಆಗ್ತದೆ. ಇವಾಗ ನಾವು 101 ಮೆಟ್ಟಿಲುಗಳನ್ನು ಹತ್ತಿಕೊಂಡು ಬಂದಾಗ ನಮಗೆ ಇಲ್ಲಿ ಸಣ್ಣದಾದಂಥ ಒಂದು ಗರ್ಭಗುಡಿ ಸಿಗ್ತದೆ. ಅದೇ ರೀತಿ ಇಲ್ಲಿ ಹಳೆಯ ಶಾಸನ, ಒಂದು ಕೆತ್ತಿದಂಥ ಶಾಸನ ನೋಡ್ಬೋದು ನೀವು. ಇಲ್ಲಿ ಎಷ್ಟು ಹಳೆಯದಾದಂಥ ಶಾಸನ ಸಹ ಸಿಗ್ತದೆ. ಯಾವ ಲಿಪಿಯಲ್ಲಿ ಬರೆದಿದ್ದಾರೆ ಅಂತ ನಮಗೂ ಸಹ ಗೊತ್ತಾಗಲ್ಲ, ಅಷ್ಟು ನೀಟಾಗಿಟ್ಟಿದ್ದಾರೆ, ಚೆನ್ನಾಗಿದೆ. ಆದರೂ ಇನ್ನು ಗುಡಿ ನೋಡ್ಬೋದು ನೀವು, ಗುಡಿನೂ ಚೆನ್ನಾಗಿದೆ. ಈ ಗುಡಿಲಿದ್ರೆ ಹಿಡ್ಕೊಂಡು ವಾಪಸ್ ನಾವು ಇಲ್ಲಿ ನೋಡ್ಬೋದು, ಮಲಪ್ರಭಾ ನದಿ ಹರಿದು ಹೋಗ್ತಾ ಇರ್ತಕ್ಕಂಥ ಇದು. ಅಲ್ಲಿದ್ರೆ ಹಿಡ್ಕೊಂಡು ಇದು ಏಕ ವಿಸ್ತೀರ್ಣ ಎಲ್ಲಿ ಮಠ ಅಂದರೆ ನವಿಲು ತೀರ್ಥ ಜಲಾಶಯವನ್ನು ಸೇರೋ ಮಠ ಅಲ್ಲಿ ತನಕ ಇದು ಹರಿತದ ನೋಡ್ಬೋದು ನೀವು. ಈ ಗ್ರಾಮದಲ್ಲಿ ತುಂಬ ನೈಸರ್ಗಿಕವಾದಂಥ ಸಂಪನ್ಮೂಲ ನೋಡ್ಬೋದು. ಈಗ ಸುತ್ತಲೂ ಕಣ್ಣು ಹಾಯಿಸಿದಷ್ಟು ಹಚ್ಚ ಹಸಿರಾಗಿರ್ತಕ್ಕಂಥ ವಾತಾವರಣ ಇಲ್ಲಿ ನಿರ್ಮಾಣ ಆಗೈತಿ. ಪುರಾತನ ದೇವಾಲಯವಾದರೂ ಇನ್ನೂ ಅದೇ ಮಾದರಿಯಲ್ಲಿಯೇ ಇದೆ. ಈಗ ಇಲ್ಲಿ ಬಂದರೆ ಅವಾಗ ಕುಸ್ತಿ ಆಡ್ತಕ್ಕಂಥ ಚಲನಚಿತ್ರದಲ್ಲಿ ಕುಸ್ತಿಯನ್ನು ತೋರಿಸ್ತಾರಲ್ಲ, ಆ ಕುಸ್ತಿ ನಡೆದಿರೋದು ಇಲ್ಲೇ ಸಂಗ್ಯಾಬಾಳೆ ಇದರಲ್ಲಿ. ಕುದುರೆ ಮೇಲೆ ನಡ್ತಕ್ಕಂಥ ತಾಲೀಮು ತೆಗೆಸೋದು ಎಲ್ಲ ಜಾಗ ಇದೆ. ಇಲ್ಲಿದ್ರೆ ಅವ್ರಿಗೆ ಇದೇ ಶೂಟಿಂಗ್ ನಡೆದಿರೋಂಥ ಸ್ಥಳ. ಇದೇ ರೀತಿ ಅಲ್ಲಿ ರಾಮಲಿಂಗೇಶ್ವರ ಹೊಸದಾಗಿ ಈಗ ಒಂದು ಗುಡಿ ಆಗಿದೆ. ಹಳೆಯ ಕಾಲದಂತೂ ಎಲ್ಲರೂ ಹೇಳ್ತಾರೆ, ಆದರೆ ಈಗ ಹೊಸದಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಊರು ಒಂದು ವಿಶೇಷತೆಯಿಂದ ಕೂಡಿದೆ. ಈ ಬೆಟ್ಟದ ಮೇಲೆ ಹತ್ತಿ ಬಂದಂಥ ಸ್ಥಳದಲ್ಲಿ ನೋಡುತ್ತಾ ಇದ್ದರೆ ನಿಸರ್ಗ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ನೋಡ್ಬೋದು ನೀವು. ವಾತಾವರಣ ಮಾತ್ರ ತುಂಬ ಹಿತಕರವಾಗಿದೆ. ಹಾಗೆ ಬಂದರೆ ಇಲ್ಲೊಂದು ಬಂಡೆಗಲ್ಲು ಇದೆ, ಹಳೆ ಬಂಡೆಗಲ್ಲು. ಇಲ್ಲಿ ಸಹ ಒಂದು ಲಿಪಿಯಲ್ಲಿ ಬರ್ತಿರ್ತಕ್ಕಂಥ ಒಂದು ಕಲ್ಲು ಇದೆ. ಈಗ ನೀವು ನೋಡ್ತಾ ಇರ್ಬೋದು, ಅದೇ ಈಗ ಶೂಟಿಂಗ್ ನಡೆದಿರೋಂಥ ಸ್ಥಳ. ಇಲ್ಲಿದ್ದರೆ ಹಿಡ್ಕೊಂಡು ಅಲ್ಲಿವರೆಗೂ ಶೂಟಿಂಗ್ ನಡೆದಿತ್ತು. ಇದು ಚಿತ್ರೀಕರಣ ಆದಂಥ ಸ್ಥಳ. ಇದು ಈಗೆಲ್ಲ ದೂರದಲ್ಲಿ ನೋಡ್ತಾ ಇರ್ಬೋದು ನೀವು, ಮಲಪ್ರಭಾ ನದಿ ಹರ್ಕೊಂಡು ಬರ್ತಾ ಇರೋದು. ತಂಪಾದ ಗಾಳಿ ಬೀಸ್ತಾ ಇದೆ ಇಲ್ಲಿ. ಈ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಸಹ ನಡೀತದೆ. ಆ ಜಾತ್ರೆಯಲ್ಲಿ ಸಹ ಒಂದು ದೊಡ್ಡದಾದಂಥ ತೇರನ್ನು ಇಲ್ಲಿ ಎಳಿತಾರೆ. ಅಪಾರ ಸಂಖ್ಯೆಯ ಜನರು ಇಲ್ಲಿ ಜಾತ್ರೆಯನ್ನು ಆಚರಣೆ ಮಾಡೋದಕ್ಕೆ ಬರ್ತಾರೆ. ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವ ಹಲವಾರು ಬೇಡಿಕೆಗಳನ್ನು ಈ ದೇವಸ್ಥಾನಕ್ಕೆ ಹೊತ್ತು ತರ್ತಾರೆ.
ಆರಾಮ್ ಸೆ ಆರಾಮ್ ಸೆ. ಇದೀಗ ನೀವು ನೋಡ್ತಾ ಇರ್ಬೋದು ತುರುಮರಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ರಾಮಲಿಂಗೇಶ್ವರ ದೇವಸ್ಥಾನ. ಇದನ್ನು ಗುಡ್ಡದ ಅಡಿಯಲ್ಲಿ ಕಟ್ಟಿದ್ದಾರೆ. ಬಹಳ ಸುಂದರವಾಗಿದೆ ದೇವಸ್ಥಾನ. ಅಷ್ಟೇ ಅದ್ಭುತವಾಗಿ ಪೇಂಟಿಂಗ್ ಕೂಡ ಮಾಡಿದ್ದಾರೆ, ನೋಡ್ಬೋದು ನೀವು. ನಂದಿ ವಿಗ್ರಹವನ್ನು ಇಲ್ಲಿ ಇಡಲಾಗಿದೆ. ಈಗ ನಾವು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ಗಂಟೆಗಳು ನಿಲ್ಕಲಾರದಷ್ಟು ಎತ್ತರಕ್ಕೆ ಕಟ್ಟಿದ್ದಾರೆ. ಒಳಗಡೆ ಸಹ ಒಂದು ನಂದಿ ವಿಗ್ರಹ, ಶಿವನ ದೇವಸ್ಥಾನ ಮತ್ತು ರಾಮಲಿಂಗೇಶ್ವರ ಮೂರ್ತಿ ಸಹ ಇದೆ. ಗಣೇಶ ವಿಗ್ರಹ ಸಹ ಇದೆ. ಈ ಸೈಡ್ ಒಂದು ಯಾವುದೋ ದೇವರಿದೆ ಮತ್ತು ಶಿವಲಿಂಗ ಕೂಡ ಇದೆ, ನೋಡ್ತಾ ಇರ್ಬೋದು ನೀವು. ಮೊದಲಿನ ದೇವಸ್ಥಾನದ ಕಲ್ಲುಗಳು ಸಹ ಅಷ್ಟೇ ಚೆನ್ನಾಗಿದ್ದಾವೆ, ನೋಡ್ಬೋದು ನೀವು. ದೇವಸ್ಥಾನ ಆವರಣ ಸಹ ಸ್ವಚ್ಛಂದವಾಗಿದೆ. ಪೇಂಟಿಂಗ್ ಸಹ ಅಷ್ಟೇ ಅದ್ಭುತವಾಗಿ ಮಾಡಲಾಗಿದೆ. ಈಗ ಗುಡಿಯನ್ನು ಒಂದು ಸುತ್ತ ಹಾಕೊಂಡು ಬರೋಣ. ಹಳೆಯ ಕಾಲದ ಫೋಟೋಗಳು, ಜಾತ್ರೆ ನಡೆದಾಗ ಜನ ಸೇರಿರ್ತಕ್ಕಂಥ ಫೋಟೋ ಫ್ರೇಮ್ಗಳು ಇಲ್ಲಿ ಹಾಕಲಾಗಿದೆ, ನೋಡ್ತಾ ಇರ್ಬೋದು ನೀವು. ತುಂಬಾ ಅದ್ಭುತವಾದಂತ ಹಳೆಯ ಗುಡಿ ಇಲ್ಲಿದೆ ಈ ಫೋಟೋದಲ್ಲಿ. ಈ ದೇವಸ್ಥಾನವನ್ನು 1/3/2019 5/3/2019 ಅವಧಿಯಲ್ಲಿ ಜೀರ್ಣೋದ್ಧಾರ ಮಾಡಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹಳೆಯ ದೇವಸ್ಥಾನದ ಕಟ್ಟಡ ಇದು. ಚೆನ್ನಾಗಿ ಕಟ್ಟಲಾಗಿದೆ ಗುಡಿಯನ್ನು. ಊದಿನ ಕಡ್ಡಿಯನ್ನು ಹಚ್ಚಲು ಸಹ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ತುಂಬ ಅಚ್ಚುಕಟ್ಟಾಗಿ ಅಳವಡಿಸಿದ್ದಾಗಿದೆ. ಇಲ್ಲಿ ಸಹ ನೋಡ್ಬೋದು ನೀವು, ಮಲಪ್ರಭಾ ನದಿ ಹರಿಯುವಂಥ ಸ್ಥಳವನ್ನು ಅತಿ ಸಮೀಪದಿಂದ ನೋಡ್ಬೋದಾಗಿದೆ. ಅದೇ ರೀತಿ ಇಲ್ಲೊಂದು ಬಯಲು ಸಭಾಂಗಣವನ್ನು ನಿರ್ಮಿಸಲಾಗಿದೆ. ಅದು ಅಲ್ಲಿದೆಯಲ್ಲ, ಅದೇ ಸಂಗ್ಯಾಬಾಳ್ಯ ಅವರು ವಾಸಿಸ್ತಾ ಇದ್ದಂಥ ಮನೆ ಅಂತ ಹೇಳ್ತಾರೆ. ಇದು ಅನ್ಕೋ ಹಂಗೆ ಮುಂದಕ್ಕೆ ಹೋದಾಗ ಮಾಡಿರ್ಲಿ ಮಟ ಮನೆ ಬಾಕ್ಲ ತೋರ್ಸ.